ಹ್ಞೂ ಹ್ಞೂ ಸಚಿನ್, ಅಯ್ಯೋ ಮರಯ್ಯ ಹಂಗೆ ಯಾಕೆ ಹೇಳ್ತೀಯ ಮರಯ್ಯ? ಥೋ, ನಾ ಯಾಕೆ ಬೇಕಂತ ಫೋನ್ ರಿಸೀವ್ ಮಾಡದೇ ಇರ್ತೀನಿ ನೋಡೋಣ ಹೇಳ. ನಾ ಇರಲ್ಲ ಮನೇಲಿ, ಫೋನ್ ಮನೇಲೇ ಇಟ್ಟು ಹೋಗಿದ್ದೆ. ತೋಟಕ್ಕೆ 2ನೇ ಸತಿ ಔಷಧಿ ಹೊಡೆಯೋದು ಮರಯ್ಯ, ಹೋಗಿದ್ದೆ ನಾನು. ಹಂಗಾಗಿ ಈ ಮಳೆ ಗೊತ್ತಲ್ಲ ನಿಂಗೆ, ಆ ಥರ ಮಳೆ ಎಲ್ಲೂ ಒಂದು ನೆಟ್ಟಿಗೆ ಒಂದು ಮುಕ್ಕಾಲು ಡ್ರಮ್ ಹೊಡೆಯೋಕ್ಕಾಗಲ್ಲ. ಇನ್ನು ಮತ್ತೆ ಅದನ್ನು ಇಟ್ಟು ಬರೋದೊಂದು ಎಂತಕ್ಕೆ ಅಂತೇಳಿ ಲಾಸ್ಟಿಗೆ ಸ್ವಲ್ಪ ಹಾಗೆ ಹಾರಿಸಿ ಬಂದಿದ್ದು. ಬೆಳಗ್ಗೆ ಹೋದವ ಈಗ ಮನೆಗೆ ಬಂದೀನಿ. ಅದು ಸೈಲೆಂಟಿಗೆ ಹಾಕಿರ್ತೀನಲ್ಲ, ಹಂಗಾಗಿ ಮನೇಲಿದ್ದರಿಗೂ ಯಾರಿಗೂ ಗೊತ್ತಾಗಲ್ಲ. ಎಂಥ ದೊಡ್ಡ ಮಾತಾಡ್ತೀಯ ನೋಡೋಣ ಹೇಳಿ ನೀನು. ಬೇಕಂತ ಫೋನ್ ರಿಸೀವ್ ಮಾಡಲ್ಲ ಅಂಥೇಳಿ ನಿಂಗೆ ಯಾಕೆ ಹಂಗೆ ಅನ್ನಿಸ್ತದೆ ನೋಡೋಣ ಹೇಳ. ನಾನೊಂದು ಪಕ್ಷ ಏನಾರು ಹಂಗೆ ಮಾಡಿದ್ರು ಸರಿತಾ? ಯಾವತ್ತಾರು ಆ ಥರ ಮಾಡೋದು ನೋಡಿಯಾ? ನಿಂಗೆ ಹೇಳಿಯ ಅಂತ ಗೊತ್ತಾದ್ರೆ ಅದಕ್ಕೆ ಎಷ್ಟು ಬೇಜಾರಾಗ್ತದೇನ. ಹೋಗಲಿ ಬಿಡು, ಹೋಗಲಿ. ಅಲ್ಲ ಧ್ವನಿ ಯಾಕೆ ಸಣ್ಣ ಆಗ್ಯದಲ್ಲ? ಥೋ ಮರಯ್ಯ, ನಾ ಈ ಮಾತೆಲ್ಲ ಆಡ್ತಾ ನಂಗೆ ಅದನ್ನು ಕೇಳೋದೆ ಮರ್ತೆ. ಯಾಕ ಒಂಥರ ಸಚಿನ? ಎಂತ ಹುಷಾರಿಲ್ಲನಾ? ಏನಾಗ್ಯದ? ಹೂನಾ ವಾಗೇಶಣ್ಣ, ನನಗೆ ಡೆಂಗ್ಯೂ ಅಂತ ರಿಪೋರ್ಟ್ ಬಂತು ಮಾರೇ. ಇವತ್ತು ಸುಮಾರು ದಿವಸ ಆಗಿತ್ತು ಜ್ವರ ಬಂದ. ನಾನು ಅದು ಇದು ಮೆಡಿಷನ್ ತಗೋತಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ನೆ ಏನೋ ಮಾರಯ್ಯ. ಇವತ್ತಿಗೆ ಕನ್ಫರ್ಮ್ ಆಯ್ತು. ಹಾಗಾಗಿ ಆಫೀಸಿಗೆಲ್ಲ ಹೋಗಂಗಿಲ್ಲ, ಸದ್ಯಕ್ಕೆ ಹೋಗೋಕ್ಕಾಗಲ್ಲ ನನಗೆ. ಸುಮ್ಮನೆ ಕೂತಿದ್ನಲ್ಲ, ಫೋನ್ ಮಾಡಿದೆ. ನೋಡಿದ್ರೆ ಎಷ್ಟು ಸರಿ ಫೋನ್ ಮಾಡಿದ್ರು ನೀವು ಯಾರೂ ರಿಸೀವೇ ಮಾಡಲ. ಅದಕ್ಕೆ ಬೇಜಾರಲ್ಲ ಹಂಗೆ ಹೇಳೋದನ್ನ. ಇರಲಿ ಬಿಡು, ನಂಗೆ ಗೊತ್ತಾಗ್ತದೆ ಬಿಡು. ಮತ್ತು ತೋಟಕ್ಕೆ ಔಷಧಿ ಎಲ್ಲ ಸರಿಯಾಗಿ ಹೊಡಿತಿದ್ದೀಯಲ್ಲ ಟೈಮಿಗೆ ಸರಿಯಾಗಿ? ಅದು ಎಂಥದೋ ಆತದೆ ಮರಯ್ಯ. ಫಸ್ಟ್ ನಿನ್ನ ಸುದ್ದಿ ಹೇಳ. ಎಂತ ಒಬ್ಬನೇ ಇದ್ದೀಯಾ ಮನೇಲಿ? ಹೊತ್ತು ಸುಮಾರು ಆತಲ್ಲ, ಇಷ್ಟೊತ್ತು ಒಬ್ಬನೇ ಇದ್ದೀಯಾ? ಇಲ್ಲ, ಭಾವನ ಬಂತು ಈಗ ಸ್ವಲ್ಪ ಹೊತ್ತಾತು ಬಂದು. ಈ ಕೆಲಸ ಎಲ್ಲ ಇರ್ತದಲ್ಲ, ಹುಡುಗನವ ಅದು ಇದು ಅಂಥೇಳಿ ಅದು ಬ್ಯುಸಿ ಅದೇ. ಅಲ್ಲಿ ನಾನು ಈಗ ಅಂಥದ್ದು ಮಾಡೋಂಗಿಲ್ಲ ಮಾರಾಯ. ಎಂತ ಮಾತಾಡ್ತೀಯ ಸಚಿನ ನೀನು? ರಾಜ್ಯಕ್ಕಿಲ್ದಿ ದುಡಿಮೆ ಕಂಡರೆ ನೀವೇ ಸಯ್ಯನ? ಇಷ್ಟು ಹುಷಾರಿಲ್ದಿದ್ದಾಗ ಅದಕ್ಕೊಂದು 2 ದಿವಸ ರಜೆ ಹಾಕಿಟ್ಟು ಮನೇಲಿ ಇರೋಕ್ಕಾತಿರ್ಲ? ಎಂತ ಇವತ್ತು ಎಂತ ತಗೋಗೋ ಆಫೀಸು ಮಾರಾಯ? ಇಲ್ಲ, ಅದು ಹಾಗೆಲ್ಲ ಸಡನ್ನಾಗಿ ರಜೆ ಹಾಕೋಕ್ಕಾಗಲ್ಲ. ನಾನೇ ಮತ್ತು ಹೋಗು ಅಂದೆ. ಸಾಧಾರಣ ಇತ್ತಲ್ಲ, ಸುಮ್ಮನೆ ಮಲ್ಕೊಂಡಿರೋದಲ್ಲ ಮತ್ತಿನ್ನೆಂತ ಅಂತ ಹೋಗು ಅಂತ ಅಂದೆ. ಬಂದು ಗಂಜಿ ಎಲ್ಲ ಮಾಡಿಕೊಟ್ಟು ಹೋದರು. ತೊಂದರೆ ಇಲ್ಲ ಬಿಡು, ಹೆಂಗೋ ನಡೀತದೆ. ಮತ್ತು ಅದಕ್ಕೆ ಆರಾಮದಾರ? ಅವ್ರ ಜಾಬಿಂದೆಲ್ಲ ಎಂತ ಆತ? ಯಾವಾಗಿಂದ ಡ್ಯೂಟಿ ಮಾಡೋಕ್ಕೆ ಶುರು? ಅಮ್ಮ ಅಪ್ಪ ಎಲ್ಲ ಹುಷಾರದಾರ? ನೀವು ಜಾಗ್ರತೆನ ವಾಗೇಶಣ್ಣ. ಸೊಳ್ಳೆ ಗಿಳ್ಳೆ ಎಲ್ಲ ಮನೆ ಸುತ್ತ ನೀರು ನಿಲ್ಲದೆ ಇದ್ದಂಗೆ ಒಂದು ನೋಡ್ಕಿಬಿಡಿ. ಹೂನ ಮರಯ್ಯ, ಎಲ್ಲ ಆರಾಮದಾರೆ. ನೀನು ಇಲ್ಲಿ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ನಂಗೆ ನಿಂದೇ ಒಂದು ಇದಾಯ್ತು ಮರಯ್ಯ. ಈಗ ನೀನೊಂದು ಕೆಲಸ ಮಾಡು ಸಚಿನ. ಎಂಥ ಮರಯ್ಯ, ಒಂದು ರಜೆ ಹಾಕ್ತೆ ಇರೋದು ಏನು ಜೀವಕ್ಕಿಂತ ಹೆಚ್ಚು ಬಂತಾನ? ನೀನು ಹೆಂಡ್ತಿನ ರಜೆ ಹಾಕ್ಕೊಂಡು 1 ವಾರ ಮನೇಲಿ ಇರೋಕ್ಕೆ ಹೇಳು. ಸರಿಯಾಗಿ ಒಂದು ಪತ್ತೆ ಎಲ್ಲ ಮಾಡ್ಕೆ ನೋಡೋಣ. ಅಷ್ಟೆಲ್ಲ ಓದ್ಕೊಂಡಾರ ಬರ್ಕೊಂಡಾರ ಆಗಿ ಒಂದು ಮುಂಜಾಗ್ರತೆ ಮಾಡ್ಕೊಂಡಿದೆ. ಎಂಥ ಕೆಲಸ ಮಾಡ್ಕೊಂಡಿರಿ ನೋಡೋಣ ಹೇಳು. ಯಾರೇ ಸಚಿನಣ್ಣ? ಏನಂತೆ? ಏನು ಹುಷಾರಿಲ್ಲಂತೆ? ಇಲ್ಲ, ಅಷ್ಟೆಲ್ಲ ಗಾಬರಿ ಆಗೋದೇನಿಲ್ಲ. ಡೆಂಗ್ಯೂ ಅಂತೆ. ಅವನು ಮಾಡೋದು ಹಾಗೆ. ಶುರುವಿನಲ್ಲೇ ಮೆಡಿಷನ್ ಮಾಡ್ಕೊಂಡಿದ್ದೆ, ನೆಗ್ಲೆಕ್ಟ್ ಮಾಡ್ಕೊಂಡಾನೆ. ಇವತ್ತಿಗೆ ಕನ್ಫರ್ಮ್ ಆತಂತೆ ಡೆಂಗ್ಯೂ ಅಂತ. ಅದಕ್ಕೆ ಮನೇಲೆ ಮಲಗಿದ್ನಲ್ಲ, ಮಧ್ಯಾಹ್ನ ಸುಮಾರು ಸತಿ ಫೋನ್ ಮಾಡ್ಯಾನಂತೆ. ನಾನು ಸೈಲೆಂಟಿಗೆ ಹಾಕಿ ಹೋಗಿದ್ದೆ. ನೀನು ಆ ಕಡೆ ನೋಡಲೇನ. ಬೇಜಾರು ಮಾಡ್ತಾನೆ, ಯಾಕೆ ಒಂದಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಅಂತ. ಅದೇ ಮಾತಾಡ್ತಾ ಇದ್ದೆ. ಯಾರು? ಅದಕ್ಕೇನ? ಗಾಬರಿ ಆಗೋದು ಬೇಡ ಅಂತ ಹೇಳು. ನಾ ಫೋನ್ ಇಡ್ತೀನಿ ಆಯಿತಾ? ಹಾಂ, ನಿಧಾನ ಸಚಿನ, ಜಾಗ್ರತೆ. ಅಲ್ಲ, ಫೋನ್ ಇಟ್ಟೇ ಬಿಟ್ರಲ್ರಿ ನೀವು. ನಾನು ಒಂಚೂರು ಮಾತಾಡ್ತಿದ್ದೆ. ಏನು ಅಂದ್ಕೊಳಲ್ಲ ಅವರು?
ಅಂದ್ಕೊಳದಿ ಅಂತ ಅಂದ್ಕೊಂಡ್ಲ ಮಾರತಿ. ಅವನು ಇದು ಹೊತ್ತಿಗೆ ಗಾಬರಿ ಆಗೋದು ಬೇಡ ಅಂತ ಹೇಳು ಅಂತ ಹೇಳೇ ಫೋನ್ ಇಟ್ಟ. ಅವನೇ ಇಟ್ಟಿದ್ದು, ನಾನಲ್ಲ. ಸೊ ನನಗೆ ಎಷ್ಟು ಜ್ಞಾನ ಮಾಡಿದ್ರು ಅವನ ಹೆಂಡ್ತಿನ ಮಾತ್ರ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ. ಅದು ಯಾಕೆ ಆ ಥರ ಆಗೋತೇನ. ಅಲ್ಲ, ಇಷ್ಟು ಹುಷಾರಿಲ್ದಿದ್ದವನ್ನ ಮನೇಲಿ ಬಿಟ್ಕೊಂಡು ಅದು ಡ್ಯೂಟಿಗೆ ಹೋಗ್ಯದೆ ಅಂತ ಹೇಳಿದ್ರೆ ಎಂತ ತಗೋಗೋ ಡ್ಯೂಟಿ? ಒಂದು 2 ದಿವಸ ರಜೆ ಹಾಕ್ಕೊಂಡು ಮನೇಲಿ ಇದ್ದ ಅವನ ಆರೈಕೆ ಮಾಡೋಕ್ಕಾತಿರ್ಲ. ಇಂಥ ಟೈಮಲ್ಲಿ ಇಲ್ದಿದ್ದಾರ ಮತ್ತು ಎಂತಕ್ಕೆ? ಗಂಡಾಗಲಿ ಹೆಂಡತಿ ಆಗಲಿ ಅವನ ದನಿಲೇ ಗೊತ್ತಾಗ್ತದೆ ಎಷ್ಟು ಸುಸ್ತಾಗೇನೆ ಅಂಥೇಳಿ. ಪಾಪ ಮಧ್ಯಾಹ್ನ ಒಬ್ಬನೇ ಇದ್ನಲ್ಲ, ಅದು ಎಷ್ಟು ಸತಿ ಫೋನ್ ಮಾಡೋದನ್ನೇ ಏನೋ ಮಾತಾಡೋಣ ಅಂತ ಕಂಡಿತ್ತೇನೋ. ನಾನು ಶನಿ ಅಂತ ಫೋನು ಸೈಲೆಂಟಿಗೆ ಹಾಕಿಟ್ಟು ಹೋಗ್ಬೇಕನೋ. ಥೋ, ಅಲ್ಲ, ಅವ್ರ ಹೆಂಡತಿ ಎಂಥದಾರ ಹಾಕಿಣ್ಲೆ, ನೀವೆಂಥ ಜನನ್ರಿ? ನಿಮ್ಗೆ ಹೇಳೋಕ್ಕಾಗಲ್ಲ ಇಲ್ಲಿಗೆ ಬಾ 1 ತಿಂಗಳು ರೆಸ್ಟ್ ತಗೊಂಡು ಹೋಗ್ಬೋದು ಅಂತ? ಮನೇಲಿ ಮಲ್ಗೋ ಬದಲೇ ಇಲ್ಲಿಗೆ ಬರ್ತಿದ್ರು, ಹೆಂಗೂ ಡ್ಯೂಟಿಗೇನು ಹೋಗಲ್ಲ. ನನಗೆ ಫೋನ್ ಕೊಟ್ಟಿದ್ರೆ ನಾನು ಹೇಳ್ತಿದ್ದೆ. ನಿಮಗೊಂದು ಎಂಥದ್ದು ಗೊತ್ತಾಗಲ್ಲಪ್ಪ. ಓ, ಅದು ಒಂದು ಹೌದು ಹಂಗಂತ ಅಲ್ಲ. ನಂಗೆ ಅಂದಾಜೇ ಆಗಲ್ಲ ಮಾರತಿ. ಆದರೂ ಅಷ್ಟು ದೂರದಿಂದ ಇಷ್ಟು ದೂರ ಬರೋದಂದ್ರೆ ಏನು ಹುಡುಗಾಟಿನ ಅದು? ಆಗೋಗೋ ಮಾತಲ್ಲ ಬಿಡು, ಭಾಳ ಸುಸ್ತಾಗೇನೆ. ಧ್ವನಿ ಕೇಳಿದ್ರೆ ಗೊತ್ತಾಗ್ತದೆ. ಏನು ಮರ, ಹೆಂಗೋ ಅವ್ರದ್ದೇ ಕಾರ್ ಅದೇ, ಅದರಲ್ಲೇ ಬಂದ್ರೆ ಆತಪ್ಪ. ಎಷ್ಟೆಷ್ಟು ದೂರಕ್ಕೆಲ್ಲ ಹೋಗಲ್ಲ. ಕೂತ್ಕೊಂಡು ಬರೋಕ್ಕಾಗದಿದ್ರು ಮಲ್ಕಿಂಡೆ ಬಂದರೂ ಸೈ ನಿಧಾನ ಡ್ರೈವಿಂಗ್ ಮಾಡಿಕೊಂಡೆ. ಒಂದು ಪಕ್ಷ ಯಾರು ಇಲ್ಲ ಅಂದ್ರೆ ನೀವೇ ಹೋಗಿ ಈ ಕಡೆಯಿಂದ ಬಸ್ಸಿಗೆ ಹೋಗಿ ವಾಪಸ್ ಬತ್ತ ನೀವೇ ಡ್ರೈವಿಂಗ್ ಮಾಡ್ಕೊಂಡು ನಿಧಾನ ಕರ್ಕೊಬರ್ಬೋದಪ್ಪ. ಹಂಗೆ ಮೆಡಿಸಿನ್ ಎಲ್ಲ ಹೆಂಗೂ ಇರ್ತದೆ. ಇಲ್ಲಿಗೆ ಬಂದ ಮೇಲೆ ಆರಾಮ್ಸೆ ಪಥ್ಯ ಮಾಡ್ಬೋದು. ನಾವಿಲ್ಲಿ ಪೇಟೆ ಮನೇಲಿ ಪಥ್ಯ ಮಾಡೋಕ್ಕೂ ಎಲ್ಲ ಗೋಳೆ ಕಂಡ್ರಿ. ಅವ್ರವ್ರ ಸಮಸ್ಯೆ ಏನಿರ್ತದೋ ನಾವು ಹೇಳ್ದಷ್ಟು ಸುಲಭ ಅಲ್ಲ. ಆಫೀಸೇ ಇವ್ರು ಕೇಳಿದ ಕೂಡಲೇ ಅವ್ರು ರಜೆ ಕೊಟ್ಟು ಬಿಡ್ತಾರಾ? ಹೆಂಗಿರ್ತದೆ? ನೀವು ಒಟ್ಟು ಬಾಯದೆ ಅಂತ ಮಾತಾಡ್ಬಿಡ್ತೀರಿ. ಯಾರು ಎಂತದ್ರ? ಯಾರು ವಾಗೇಶ? ಯಾರಿಗೆ ಹುಷಾರಿಲ್ಲ? ಅಲ್ಲ, ಯಾರಿಗಲ್ಲ, ಸಚಿನ್ಗೆ ಡೆಂಗ್ಯೂ ಬಂದದಂತೆ. ಅದೇ ಹೇಳ್ಕೊಂಡು ಈಗ ಬೇಜಾರು ಮಾಡ್ತಿದ್ದ. ಮಧ್ಯಾಹ್ನ ಎಲ್ಲ ಸುಮಾರು ಸತಿ ಫೋನ್ ಮಾಡ್ಯಾನಂತೆ. ನಾವು ಯಾರೂ ರಿಸೀವ್ ಮಾಡಲೇ ಇಲ್ಲ. ನಾನು ಮೊಬೈಲ್ ಬೇರೆ ಸೈಲೆಂಟಿಗೆ ಹಾಕಿ ಹೋಗಿದ್ದೆ. ಯಾರು ಸಚಿನ್ಗಂತನ? ಅಯ್ಯೋ ದೇವ್ರೇ, ಅವನಿಗೆ ಎಂತಕ್ಕೆ ಬಂತಪ್ಪ ಅದು? ಅಷ್ಟು ಗನಾಗೆ ಒಂದು ಇದರಲ್ಲಿ ಇರ್ತಿದ್ರು, ಮುತ್ತುವರ್ಜಿ ವಹಿಸ್ಕಿತ್ತಿದ್ರು ಎಲ್ಲದಕ್ಕೂ. ಅಯ್ಯೋ, ಯಾರ ಕಣ್ಣಲ್ಲಿತ್ತ ಯಾರ ಭಯಲ್ಲಿತ್ತ? ನನ್ನ ಮಗಗೆ ಹಿಂಗೆ ಬರ್ಬೇಕನ? ಈಗ ಹೆಂಗದಿ ಅಂತ ನಂಗನ್ನು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಈಗ ಪರವಾಗಿಲ್ಲ ಅಂತಮ್ಮ. ನನ್ನ ಹತ್ರ ಇಷ್ಟೊತ್ತು ಮಾತಾಡಿ ಈಗಷ್ಟೇ ಫೋನ್ ಇಟ್ಟಾನೆ. ಸುಸ್ತು ಅಂತಿದ್ದ. ಪದೇ ಪದೇ ಫೋನ್ ಮಾಡಿದ್ರೆ ಅವನಿಗೂ ಮಾತಾಡೋಕೆ ಆತದ ಆಗಲ್ಲ. ಅಯ್ಯೋ ದೇವ್ರೆ, ಅಷ್ಟು ಸುಸ್ತಾಗಿ ನಾನು ಫೋನಲ್ಲಿ ಮಾತಾಡೋಕೆ ಆಗ್ತಿದ್ದಷ್ಟು. ಏನು ಬಂತಂತ ನೋಡೋದಪ್ಪ, ಏನಕ್ಕೆ ಹಾಕಿ ಹೋಗೋದು ಹಂಗೆ ಹಿಂಗೇನಲ್ಲ. ಎಲ್ಲಿ ಅಂತ ಆಗ್ಯದಪ್ಪ ನೋಡ್ತಿದ್ದೆ, ನೋಡೋರು ಇಲ್ಲೇ ಆಗ್ಯದ. ಏನು ಗೊತ್ತಿ ಸಾಯೋದು ಈಗ. ಎಂಥ ಔಷಧಿ ಮಾಡ್ತಾ ಇದಾರಂತಾನ? ಆಸ್ಪತ್ರೆಲದಾನಂತ ಮನೇಲದಾನಂತ? ಸುಮ್ಮನೆ ಹತ್ಲಾಗ ಆಸ್ಪತ್ರೆಯಲ್ಲೇ ಇರೋದು ಬಿಟ್ಟಾನೆ. ಇದೇ ಡ್ಯೂಟಿಗೆ ಹೋಗೋಳು. ಮನೆಯಲ್ಲೇ ಅದಾನಂತೆ. ಅದೇ ಮಧ್ಯಾಹ್ನ ಒಬ್ಬನೇ ಇದ್ನಲ್ಲ, ಅದಕ್ಕೆ ಸುಮಾರು ಸತಿ ಫೋನ್ ಮಾಡೇನೆ. ನನ್ನ ಫೋನು ಸೈಲೆಂಟಿಗೆ ಹಾಕಿಟ್ಟು ಹೋಗಿದ್ದೆ, ಹಾಗಾಗಿ ಯಾರೂ ರಿಸೀವ್ ಮಾಡಲ. ಅದಕ್ಕೆ ಬೇಜಾರು ಮಾಡ್ಕಿತ್ತಿದ್ದ. ಮನೆಯಲ್ಲೇ ಅದನ್ನಂತ ಆಸ್ಪತ್ರೆಯಲ್ಲಿ ಅಂತ ಇರ್ತಾನೆ ಮಾರತಿ. ಎಷ್ಟು ದಿವ್ಸ ಇರೋಕ್ಕಾಗ್ತದ ಆಸ್ಪತ್ರೆಯಲ್ಲಿ? ಅದೇನು 1-2 ದಿನಕ್ಕೆ ಹೋಗೋದಾ? ಜ್ವರ ಕಮ್ಮಿ ಆದರೂ ಸುಸ್ತು ಮೈಕೈ ನೋವು ಕಮ್ಮಿ ಆಗೋಕ್ಕೆ ಸುಮಾರು ದಿವ್ಸ ಬೇಕಂತೆ. ಹಂಗೆ ತಿಂಗ್ಳುಗಟ್ಟಲೆ ಬೇಕು ರೆಸ್ಟ್ ಅಂತ ಹೇಳ್ತಾರೆ. ಈಗ ಸರಿತು ಹೇಳೋದೇ ಸಮ, ಹಂಗೆ ಮಾಡೋದೇ ಸಹಿಯೇನು. ಏನು ಎಂಥದ್ದು ಸರಿತೆ ಅಂತ ಹೇಳಿದ್ದ? ಮತ್ತೆಂತ ಅಲ್ಲ, ಅವನು ಇಲ್ಲಿಗೆ ಕರ್ಕೊಬರೋಣ, ಕಾರ್ ಮಾಡಿ ಇಲ್ಲಿ ಕರ್ಕೊಬಂದರೆ 1 ತಿಂಗಳಗನ ಪತ್ತೆ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಅಂತ ಹೇಳ್ತದೆ. ನನಗೂ ಅದೇ ಹೌದಾಗಿ ಕಾಣ್ತದೆ. ಸ್ವಲ್ಪ ಸುಮ್ಮನೆ ಇರು ಮಾರಯ್ಯ. ಪೇಟೆ ಮನೆಯಲ್ಲಿ ಎಷ್ಟು ಗನಾಗಿದ್ದರು, ಇಲ್ಲಿ ಈ ಕೊಂಪಿಗೆ ಬಂದು ಇರಕ್ಕೆ ಕೂತಾರ. ಈಗ ಎಂತ ಪತ್ತೆ ಮಾಡೋದು? ಯಾರು ಪತ್ತೆ ಮಾಡೋರು ಯಾರಿಲ್ಲ? ಎಂತ ಮಾತಂತ ಆಡ್ತೀಯೆ? ಪತ್ತೆ ಮಾಡೋರು ಯಾರಂದರೆ ನಮ್ಮನೇಲಿ ಹಿಂಗ್ಸ್ರಿಲ್ಲ, ತಾಯಿಯಾಗಿ ನೀನಿಲ್ಲ, ಪತ್ತೆ ಯಾಕೆ ಮಾಡೋಕ್ಕಾಗಲ್ಲ? ಏನು ತಲೆ ಮೇಲೆ ಹೊತ್ಕೋಬೇಕು? ಅವನ್ನ ಮಲಗಿರ್ತಾನೆ. ಹಳ್ಳಿ ವಾತಾವರಣ ಹಿಡಿಸ್ತದೆ. ಅವನು ಈಗ ಈ ಮನೇಲಿ 4 ದಿನ ನೆಟ್ಟು ಕಾಲೂರು ನಿಲ್ಲದೆ ಎಷ್ಟು ಉರ್ಸಾಗಿದೆ ಏನೋ. ಇದೇ ಒಂದು ಹೆಳಿ ಆದಂಗೆ ಆಗಿದೆ. ಸರಿತು ಹೇಳದೆ ಸಮ, ಬರಲಿ ಅವನು ಇಲ್ಲಿಗೆ ಬರಲಿ. ನಡೆ,
ನೀವೆಲ್ಲದಕ್ಕೂ ಒಂದೇ ಸಮ ಕುಣಿಬೇಡಿ. ಅಲ್ಲ ಪ್ಯಾಟೆಲ್ ಅಂತ ಮನೇಲಿ ಇದ್ದವನಿಗೆ ಇಲ್ಲಿ ಬಂದು ಹೊಂದ್ಕಿಣಕತ್ತದಂದ್ರೆ ಅವ್ನು ಹೆಂಗೆ ಇರ್ತದಲ್ಲೇ ಆ ಬಾಳೆ ನೋಡ್ಕೊಂಡು ಇದು ಮಾಡ್ಕೊಂಡು ಅದು ಇರೋದು ಹೌದಾ? ಈಗ ಮನೆಯಲ್ಲಾರು ಇದ್ರೆ ಒಂಚೂರು ಆ ಹುಡುಗ ಇಸ್ಕಲಿಂದ ಬರೋಷ್ಟೊತ್ತಿಗೆ ಮನೆ ಬಾಗಿಲು ತಗೊಂಡಿರೋಕ್ಕಾರ ಆಗ್ತದ ಹೌದಾ? ಅವ ಬಂದು ಇಲ್ಲಿ ಕೂತ್ಕೊಂಡ್ರೆ ಹಂಗಾರೆ ಒಂದು ಕೆಲಸ ಮಾಡು, ನೀನೇ ಹೋಗು. ಒಂದು ತಿಂಗಳು ದಿನ ಇದ್ದು ಒಂದೊಂದು ಗನ್ನಾಗ ಆರೈಕೆ ಮಾಡಿ ಬಂದುಬಿಡು. ಏನೇನು ಬೇಕೋ ಎಲ್ಲ ವಸ್ತು ಇಲ್ಲಿಂದನೇ ತಗೊಂಡು ಹೋಗೋ. ಅಲ್ಲಿ ನಿನ್ನ ಅಕ್ಕನ ಕೇಳಿದ್ರೆ ಅವ್ರು ಹೇಳ್ತಾರೆ ಏನೇನು ಮಾಡಬೇಕು ಅಂತ. ಇಬ್ಬರು ಸೇರ್ಕೊಂಡು ಗನಾಗ ಒಂದು ಕಷಾಯ ಗಿಸಾಯ ಎಲ್ಲ ಮಾಡಿಕೊಟ್ಟು ಅವನೊಂದು ಹುಷಾರು ಮಾಡಿ ನೋಡೋಣ. ಒಂದಕ್ಕೆ ಸಾಮನೆ ನೀನು ಹೇಳೋದು. ಪೇಟೆ ಮನೆಯವರು ಒಂದೇ ಸತಿ ಹಳ್ಳಿ ಮನೆಗೆ ಬಂದರೆ ಆಗಲ್ಲ. ಒಂದು 15-20 ದಿನ ಆದಮೇಲೆ ಬೇಕಾದ್ರೆ ನೋಡೋಣ, ಇಲ್ಲಿಗೆ ಕರ್ಕೊಬರೋಣ. ನೀನು ಈಗ ನಾಳೆನೇ ಹೊಲ್ಡು ವಾಗೀಶ, ಟಿಕೆಟ್ ಬುಕ್ ಮಾಡು. ಸರಿತಾ ಆದರೆ ಬಟ್ಟೆ ಬರಿಯಲ್ಲ ಒಂಚೂರು ಸಮ ಮಾಡಿಕೊಡೆ. ಎಂತ ಮಾತಂತ ಆಡ್ತೀರಿ ಮಾರ? ತಿಂಗಳ ಗಟ್ಟಲೆ ಅಲ್ಲಿ ಹೋಗಿ ಇರಕ್ಕೆ ನನಗೆ ಹಳ್ಳಿಲಿದ್ದ ಅಭ್ಯಾಸ ಅದಳೆ. ಬೇಟೆ ಮನೇಲಿ ಹೋಗಿ ಇರೋಕ್ಕಾಗ್ತದ? 1-2 ದಿನ ಆದರೂ ಹೌದು ಅಂತ. ಒಂದು ತಿಂಗಳೆಲ್ಲ ನಂಗಲ್ಲಿ ಇರೋಕ್ಕಾಗಲ್ಲಪ್ಪ. ನಾನು ಎಂತ ಪತ್ತೆ ಮಾಡೋಕ್ಕಾಗ್ತದೆ? ನೆಟ್ಟಿಗೊಂದು ಇದನ್ನು ಸ್ವಿಚ್ ಹಾಕಕ್ಕೆ ಬರಲ್ಲ, ತೆಗಿಯೋಕ್ಕೆ ಬರಲ್ಲ ನನಗೆ. ನಾನು ಅಲ್ಲಿ ಹೋಗಿ ಅಡುಗೆ ಮಾಡೋಣ? ಇಲ್ಲಪ್ಪ, ನಂಗಾಗಲ್ಲ. ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅತ್ತೆ? ಯಾವುದಕ್ಕಾದ್ರೂ ಒಂದಕ್ಕೆ ನಾವು ಹೊಂದ್ಕೊಂಡ್ಲೇಬೇಕಲ್ಲ. ನಮಗೆ ಕಷ್ಟ ಅಂದಾಗ ಎಷ್ಟು ಬಂದು ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಕಷ್ಟ ಅಂದಾಗ ನಾವು ಸ್ವಲ್ಪನೂ ಇದಾಗದೇ ಇದ್ದರೆ ಏನು ಅಂದ್ಕೋತಾರೆ? ನಿಮ್ಗೆ ಅಲ್ಲಿಗೆ ಹೋಗೋಕ್ಕಾಗದೇ ಇದ್ರೆ ಇಲ್ಲಿಗೆ ಬರಲಿ ಬಿಡಿ. ಅವ್ರಿಗೆ ಇರೋಕ್ಕೆ ಇಷ್ಟ ಅದೆಯೋ ಇಲ್ಲೋ ಗೊತ್ತಾಗ್ತದಲ್ಲ. ಇಷ್ಟ ಇದ್ದರೆ ಬರ್ತಾರೆ. ಬಂದಮೇಲೆ ಅವ್ರು ಹೊಂದ್ಕೋತಾರೆ. ಏನು ಅವ್ರೇನು ಬೆಂಗಳೂರಲ್ಲೇ ಹುಟ್ಟಿದವ್ರೇನು ಅಲ್ಲಲ್ಲ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವರಲ್ಲ ಅವರು. ನೋಡೋ, ಎಲ್ಲದಕ್ಕೂ ಮಧ್ಯೆ ಬಾಯಿ ಹಾಕ್ಕೊಂಡು ಬರಬೇಡ ನೀನು. ಇದು ನಮ್ಮ ತಾಯಿ ಮಕ್ಕಳು ವಿಚಾರ. ನಾವು ಏನಾರು ಇತ್ಯರ್ಥ ಮಾಡ್ಕೊತೀವಿ. ನಿಂಗೆ ಎಂತ ಕದ್ರ ಸುದ್ದಿ? ನಿಮ್ಮದು ತಾಯಿ ಮಕ್ಕಳ ವಿಚಾರ ಆದ್ರೆ ನಂದು ಅತಿಗೆ ಮೈದ್ನನ ವಿಚಾರ. ನಿಮಗೆ ಮಗ ಆದ್ರೆ ನನಗೆ ಮೈದ್ನ ಅಲ್ಲ ಅವರು. ನಾನೇನು ನೆರ್ಮನೆಯವ್ರಿಗೆ ಹೋಗಿ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿಲ್ಲ. ನಮ್ಮ ಮನೇಲಿ ಹೇಳ್ತಿದ್ದೀನಿ ನಾನು, ಯಾರಿಗೆ ತೊಂದರೆ ಆದಾಗ ಹೆಂಗೆ ನಡ್ಕೋಬೇಕು ಅಂತ. ತಪ್ಪೇನು ಹೇಳಲ್ಲ. ನಿಂಗೇನು ಮಾತು ಬೇಡ ಅಂದ್ರೆ ನಾನೇ ನಿಮ್ಮ ಮನೆಗೆ ಸಂಬಂಧಪಟ್ಟವಳಲ್ಲ. ಏನ್ರಿ ಅಲೇಸಿದ್ರ ದಾಡ ಮಾತು? ನೀನು ಎಂತದ ಹೆಂಡ್ತಿನ ಮಾತಾಡೋಕೆ ಬಿಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿಯಲ್ಲ? ಒಂದು ಮಾತು ಹೇಳ್ದನ ಹಿಂಗೆ ಇದ್ರ ಹತ್ರ ಕೊಡಬೇಡ ಅಂತ ಅದನ್ನು ಹೇಳೋಕ್ಕಾಗಲ್ಲ ನಿಂಗಲ್ಲ? ಇದ್ರ ಹತ್ರ ಎಲ್ಲಿ ಕೊಡ್ತು ಅದು? ಇದ್ರ ಹತ್ರ ಏನು ಕೊಡ್ಲ? ಯಾವ ಸರಿ ಅದೆಯೋ ಅದನ್ನು ಹೇಳಿದೆ. ಅದು ಇದ್ರ ಹತ್ರ ಹೆಂಗಾಗ್ತದೆ? ಓ, ಹಂಗಾರೆ ನನ್ನ ಮಗನ ಸುದ್ದಿ ಏನು ಮಾಡಬೇಕು ಏನು ಬಿಡಬೇಕು ಅಂತನೂ ಒಂದು ಮಾತಾಡೋಕ್ಕೊಂದು ಅಧಿಕಾರ ಇಲ್ಲದೆ ಹೋಗ್ತು ನನಗೆ ಈ ಮನೇಲಿ. ಎಂತಕ್ಕೆ ನಾನೊಬ್ಳು ಮನಸ್ತಿ ಅಂತ ಎಂತಕ್ಕಿರ್ಬೇಕಾ? ಎಲ್ಲ ನಿಮ್ಮದೇ ಹಾಡು ಹೇಳ್ತಾಳ. ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ.